त्रिनेत्रं चन्द्रशेखरम् महाराज की जय। श्री वीरभद्रेश्वर शिवाचार्य 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 महाराज की जय। ಶ್ರೀ ಷಟಸ್ಥಲ ಬ್ರಹ್ಮ ಶ್ರೀ ವೀರಭದ್ರೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ ಪದ್ಮಂಗಣಗಳಲ್ಲಿ ಹಣೆಮಣಿದು ಇಂದು ಶ್ರೀ ವೀರಭದ್ರೇಶ್ವರ ಜಾತ್ರೆಯ ಅಂಗವಾಗಿ ತೆಲಂಗಾಣ ದೇಶದ ಬೈಲ್ಗುಡು ಗ್ರಾಮದ ಭಕ್ತಾದಿಗಳು ಇಲ್ಲಿ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಚರಿತ್ರೆಯನ್ನು ಆಡಲಿದ್ದಾರೆ. ಆದ ಕಾರಣದಿಂದ ಶ್ರೀ ವೀರಭದ್ರೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ ನಾಗೇಂದ್ರಪ್ಪಣ್ಣ ಇವರಿಂದ ಸನ್ಮಾನ ಕಾರ್ಯಕ್ರಮ. సన్మానం అయిన తర్వాత రుబ్బర్ కట్ చేయడం. ಅದೇ ರೀತಿಯಾಗಿ ಇನ್ನೊಬ್ಬ ಮಹಾಸ್ವಾಮಿಗಳಾಗಿರ್ತಕ್ಕಂಥ ಪಂಪಯ್ಯಪ್ಪ ಕಡಗಂಚಿ ಶ್ರೀಗಳಿಗೆ ಶ್ರೀ ಜಾಲಿಮಂಚಿ ಹನುಮಂತಪ್ಪ ಇವರಿಂದ ಸನ್ಮಾನ. श्रीमद् जगद्गुरु पंचायत महाराज को जय।
ಉದ್ಘಾಟನೆ ಮತ್ತು ಜ್ಯೋತಿ ಬೆಳಗಿಸಿಕೊಟ್ಟಂತ ಎಲ್ಲಾ ಶ್ರೀಗಳಿಗೂ ಹೃತ್ಪೂರ್ವಕ ವಂದನೆಗಳು. ಅಲ್ಲೇ ಹೋಗ್ಬೇಕ ಈಗ ಪರಮ ಪೂಜ್ಯರಾದ ಜ್ಞಾನಾನಂದ ಸ್ವಾಮೀಜಿಯವರಿಂದ ಈ ಒಂದು ಕಾರ್ಯಕ್ರಮ ಕುರಿತು ಆಶೀರ್ವಾದ ನೀಡಬೇಕಂತೇಳಿ ಸಮಿತಿಯ ಪರವಾಗಿ ವಿನಂತಿಸಿಕೊಳ್ಳುತ್ತೇವೆ. ಬರ್ಲದ್ರೆ ಬಿಡು ಇಷ್ಟೇನೆ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಏನ ಚರಾಚರಂ ತತ್ಪದಂ ದರ್ಶಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪತಮಹಂ ಒಂದೇ ಪರಮಾನಂದವಾದವಂ. ಪ್ರಾತಃ ಸ್ಮರಣೀಯ ಪೂಜ್ಯನೀಯ ವಂದನೆಯ ಗುರುದೇವರನ್ನು ಹೃನ್ಮನಗಳಲ್ಲಿ ಸ್ಮರಿಸಿಕೊಂಡು ಯಾವತ್ತೂ ನಮ್ಮ ಮಠಮಾರಿಯ ಸುಕ್ಷೇತ್ರ ಅಧಿಷ್ಠಾನ ದೈವ ಸಮಸ್ತ ಸದ್ಭಕ್ತಾದಿಗಳ ಕಾಮಧೇನು ಕಲ್ಪವೃಕ್ಷ ಚಿಂತಾಮಣಿಯಂತಿರುವ ಪರಮಾತ್ಮನ ವರಪುತ್ರ ಶ್ರೀ ವೀರಭದ್ರೇಶ್ವರ ದಿವ್ಯ ಸನ್ನಿಧಾನಕ್ಕೆ ಅನಂತ ಅನಂತ ದೀರ್ಘ ದಂಡವತ್ತು ಕೋಟಿ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಇಂದಿನ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿ ಚರಿತ್ರೆಯ ಒಂದು ಧಾರ್ಮಿಕ ನಾಟಕದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಇದೀಗ ತಾನೇ ಜ್ಯೋತಿ ಬೆಳಗಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸನ್ನಿಧಾನವನ್ನು ವಹಿಸಿ ಜ್ಯೋತಿ ಬೆಳಗಿಸಿ ಉಪಸ್ಥಿತರಿರುವಂಥ ಪರಮ ಪೂಜ್ಯರು, ಷಟ್ಸ್ಥಲ ಬ್ರಹ್ಮಿಗಳು, ನಡೆದಾಡುವ ದೇವರು, ಮಾತನಾಡುವ ಮಹಂತರು, ಸಂಚಾರಿ ಸಂತರೆಂದೇ ಖ್ಯಾತನಾಮವೆತ್ತ ಸಮಾನತೆಯ ಸೂರ್ಯ, ಸರ್ವರು ನನ್ನವರು ನಾನು ಸರ್ವರವರು ಅಂತಕ್ಕಂಥ ಭಾವನೆ ಇಟ್ಟುಕೊಂಡು 12ನೇ ಶತಮಾನದಲ್ಲಿ ವಿಶ್ವಗುರು ಅಪ್ಪ ಬಸವಣ್ಣನ ಹೇಳಿದಂತೆ ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ, ನಿಮ್ಮ ಮನೆಯ ಮಗನಾಳೆಂದೆನಿಸಯ್ಯ ಅನ್ನುವಂತೆ ಎಲ್ಲರನ್ನೂ ಕೂಡ ತನ್ನ ಮಕ್ಕಳಂತೆ ಭಾವಿಸಿ ನಮ್ಮೆಲ್ಲರನ್ನು ಉದ್ದೇಶಿಸಿ ಶುಭ ಆಶೀರ್ವಚನವನ್ನು ಕರುಣಿಸಿ ಈ ಒಂದು ಧಾರ್ಮಿಕ ನಾಟಕ ಯಶಸ್ವಿ ಆಗಲಿ ಅಂತೇಳಿ ಆಶೀರ್ವಾದ ಮಾಡಲು ಆಗಮಿಸಿರುವಂಥ ಪರಮ ಪೂಜ್ಯರ ದಿವ್ಯ ಚರಣಾರವಿಂದಗಳಲ್ಲಿ ಪುಣಮಟ್ಟು, ಅದೇ ರೀತಿಯಾಗಿ ರಾಯಚೂರು ಮಹಾನಗರದ ಸೋಮವಾರಪೇಟೆ ಹಿರೇಮಠದ ಪರಮ ಪೂಜ್ಯ ಷಟ್ಸ್ಥಲ ಬ್ರಹ್ಮಿ ಶ್ರೀ ಶ್ರೀ ಅಭಿನವ ರಾಜೋಟಿ ವೀರ ಶಿವಾಚಾರ್ಯ ಅಪ್ಪಂಗಳವರ ಪವಿತ್ರ ಪಾದಗಳಿಗೂ ಕೂಡ ವಂದಿಸುತ್ತಾ, ಅದೇ ರೀತಿಯಾಗಿ ಕಡಗಂಚಿಯ ಮರಿದೇವರಾಗಿರ್ತಕ್ಕಂಥ ಪರಮ ಪೂಜ್ಯ ಪಂಪಾಪತಿ ದೇವರಲ್ಲಿ ಕೂಡ ವಂದಿಸಿ, ಅದೇ ರೀತಿಯಾಗಿ ಬಿಚ್ಚಾರಿ ಮಠದ ವೇದಮೂರ್ತಿ ಪರಮ ಪೂಜ್ಯ ಶ್ರೀ ಶ್ರೀ ಮಾಂತಯ್ಯ ಸ್ವಾಮೀಜಿಯವರಿಗೆ ವಂದಿಸಿ ಈ ಎಲ್ಲ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಯಶಸ್ವಿಯಾಗಲು ತನು ಮನ ಧನಗಳಿಂದ ಸೇವೆ ಸಲ್ಲಿಸಿರುವಂಥ ನಮ್ಮ ಗ್ರಾಮದ ಎಲ್ಲ ಗುರು ಹಿರಿಯರೇ, ಮಾನ್ಯರೇ, ರೈತ ಬಾಂಧವರೇ, ಮಕ್ಕಳೇ, ನಿಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕವಾದಂಥ ವಂದನೆಗಳು. ತಮ್ಮೆಲ್ಲರಿಗೂ ಗೊತ್ತಿರುವಂತೆ ನಮ್ಮ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಒಂದಿಲ್ಲ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಮ್ಮ ಗ್ರಾಮದಲ್ಲಿ ಪ್ರತಿ ವರ್ಷ ನಡ್ಕೊಂಡು ಬರ್ತಿತ್ತು. ವಿಶೇಷವಾಗಿ ಸಾಮಾಜಿಕ ನಾಟಕಕ್ಕೆ ಜಾಸ್ತಿ ಪ್ರಾಧಾನ್ಯ ಇತ್ತು. ಆದರೆ ಈ ಒಂದು ಕನಕನಗರದ ಎಲ್ಲ ಯುವ ಮಿತ್ರರು ಮತ್ತು ಹಿರಿಯರು ಸೇರಿಕೊಂಡು ಈ ವರ್ಷ ಸಾಮಾಜಿಕ ನಾಟಕವಿಲ್ಲ, ಏನಾದರೂ ಒಂದು ಮನೋರಂಜನೆ ಆಗಲಂತ ತಿಳಿದುಕೊಂಡು ಮನೋರಂಜನೆ ಜೊತೆಯಲ್ಲಿ ಅದ್ಭುತವಾಗಿರ್ತಕ್ಕಂಥ ಸಂದೇಶವನ್ನು ಕೊಡ್ತಕ್ಕಂಥ ನಾಟಕ ಯಾವುದಂತ ಕೇಳಿದ್ರೆ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿ ಚರಿತ್ರೆ. ಯಾಕಂತ ಕೇಳಿದ್ರೆ ನಮ್ಮ ಭಾರತೀಯ ಸನಾತನ ಪರಂಪರೆಯಲ್ಲಿ ಗುರು ಶಿಷ್ಯರದೊಂದು ದೊಡ್ಡ ಮಹತ್ತರ ಉಳ್ಳಂಥದ್ದು. ನೀವು ನೋಡ್ಕೊಂಡು ಬಂದ್ರೆ ಎಲ್ಲಾ ಲಿಂಗ ಪ್ರಭುಗಳು ಮತ್ತು ಅವರ ಗುರುಗಳಾಗಿರ್ತಕ್ಕಂಥ ಲಕ್ಷಾಣದ ಸಿದ್ಧಲಿಂಗ ತಿವರಿಯರು, ಅದೇ ರೀತಿಯಾಗಿ ಶ್ರೀಮದ್ ಜಗದ್ಗುರು ಸಿದ್ಧಾರೂಢರು ಮತ್ತು ಗುರುನಾಥರೂಢರು, ಆ ಸಾಲಿನಲ್ಲಿ ಇವರೋರ್ವರು ಯಾರಂತ ಕೇಳಿದ್ರೆ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಮತ್ತು ಅವರ ಶಿಷ್ಯನಾಗಿರ್ತಕ್ಕಂಥ ಸಿದ್ದಯ್ಯ,
ಅದ್ಭುತವಾಗಿರ್ತಕ್ಕಂಥ ಒಂದು ಸಂದೇಶವನ್ನು ಕೊಡ್ತದ. ನಮಗೆ ಬದುಕಿನ ಮೌಲ್ಯಗಳನ್ನ ಹೇಳ್ತಕ್ಕಂಥದ್ದು, ಗುರುವಿನಲ್ಲಿ ಶ್ರದ್ಧೆ ಹೇಗಿರುತ್ತದೆ, ಎಲ್ಲವನ್ನು ನೀತಿ ನಿಯಮ ಪದ್ಧತಿ ಕ್ರಮಗಳನ್ನು ಹೇಳ್ತಕ್ಕಂಥ ನಾಟಕ ಯಾವುದಾದ್ರಿದ್ರೆ ಅದು ವೀರಬ್ರಹ್ಮೇಂದ್ರ ಸ್ವಾಮಿ ಚರಿತ್ರೆ. ತುಂಬ ಸಂತೋಷದ ವಿಷಯ. ಇದಕ್ಕೆ ವಿಶೇಷವಾಗಿ ನಮ್ಮ ಪೂಜ್ಯಪ್ಪಾದರು ಎಷ್ಟೇ ನಾಟಕ ಆದರೂ ಕೂಡ ಯಾವ ಕಾರ್ಯಕ್ರಮಕ್ಕೂ ಹೋಗಿ ಆಶೀರ್ವಾದ ಮಾಡಿಲ್ಲ. ನಮ್ಮ ಗ್ರಾಮದ ಭಾಗ್ಯವೋ ಎನ್ನುವಂತೆ ಉಭಯ ಪೂಜ್ಯರು ತ್ರಿಮೂರ್ತಿಗಳು ಬ್ರಹ್ಮ ವಿಷ್ಣು ಮಹೇಶ್ವರಂತೆ ಆಗಮಿಸಿ ನಮ್ಮ ನಾಟಕ ಯಶಸ್ವಿಯಾಗಿ ಅವರು ಪ್ರದರ್ಶನ ಮಾಡಲಿ. ಆಂಧ್ರ ಪ್ರದೇಶ ಆದರೂ ಕೂಡ ನಮ್ಮದು ಗಡಿನಾಡ ಕನ್ನಡಿಗರು ನಾವು, ನಮ್ಮೆಲ್ಲರಿಗೂ ಕೂಡ ಆ ಭಾಷೆ ಅರ್ಥ ಆಗ್ತದೆ ಅಂತೇಳಿ ತಿಳ್ಕೊಂಡು ಈ ಒಂದು ಉತ್ತಮವಾದಂಥ ನಾಟಕವನ್ನು ಏರ್ಪಾಡು ಮಾಡಿದ್ದಾರೆ. ನೀವೆಲ್ಲರೂ ಕೂಡ ನೋಡಿ ಅದರಲ್ಲಿ ಬರ್ತಕ್ಕಂಥ ಒಳ್ಳೆಯ ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಬದುಕನ್ನು ಸಾರ್ಥಕ ಮಾಡಿಕೊಳ್ಳೋಣ ಅಂತ ಹೇಳ್ತಾ ನಮ್ಮೊಂದೆರಡು ತೊದಲುಗಳನ್ನು ಪೂಜ್ಯಪಾದರ ಪವಿತ್ರ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇನೆ. ಹರಿ ಓಂ ತತ್ಸತ್ ಪರಬ್ರಹ್ಮಣೇ ನಮಃ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಶ್ಯ ಪೂರ್ಣಮಾದಾಯ ಪೂರ್ಣಮೇವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಈಗ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಸೋಮವಾರಪೇಟೆ ಹಿರೇಮಠದ ಪರಮ ಪೂಜ್ಯ ಅಭಿನವ ರಾಚೋಟಿ ವೀರ ಶಿವಾಚಾರ್ಯ ಅಪ್ಪಂಗಳವರು ತಮ್ಮ ದಿವ್ಯ ಸಂದೇಶವನ್ನು ದಯಪಾಲಿಸ್ತಾ ಇದ್ದಾರೆ. ನಂತರ ಅಪ್ಪಂಗಳವರು ಆಶೀರ್ವಚನ. ಬೇಗ ಕೊಟ್ರೆ ಈ ಓದಲೇ ಓದ್ ಅಲ್ಲಿಗೆ ತೊಂದ್ರೆ ಬುದ್ಧಿ ಅಲ್ಲೇ ಕೂತ್ಕೊಳ್ಳಿ. जियो श्री रेणुकाचार्य शिवाचार्य शिखामणि यो वीरशैव सिद्धांतम स्थापयमास भूतले या देवी सर्वभूतेषु शक्ति रूपेण संस्थितः नमस्तस्यै 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 नमो नमः. ಪ್ರಾತಸ್ಮರಣೀಯರಾಗಿರ್ತಕ್ಕಂಥ ಆದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರನ್ನ ಬಸವಾದಿ ಶಿವಶರಣರನ್ನ ಕೂಡ ಸ್ಮರಿಸಿಕೊಂಡು ಈ ಜಾತ್ರಾ ಮಹೋತ್ಸವ ಕಾರ್ಯಕ್ರಮಕ್ಕೆ ಕಾರಣಿ ಪುರುಷ ನಿಮ್ಮೆಲ್ಲರ ಆರಾಧ್ಯ ದೈವನಾಗಿರ್ತಕ್ಕಂಥ ಶ್ರೀ ವೀರಭದ್ರೇಶ್ವರನ ಕೂಡ ಸ್ಮರಿಸಿ ಈ ಭಾಗದ ನಡೆದಾಡುವ ದೇವರೆಂದೇ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಕೊಟ್ಟರೆ ವರ ಇಲ್ಲಾಂದ್ರ ಶಾಪ ಅಂಥ ಗುರು ಸಮರ್ಥ ಎನ್ನ ಬಾಳಿನ ಜ್ಯೋತಿ ವೀರ ತಪಸ್ವಿ ಶಟಸ್ಥಲ ಬ್ರಹ್ಮಿ ವೀರಭದ್ರ ಶಿವಾಚಾರ್ಯರು ಸಾವಿರ ದೇವರ ಸಂಸ್ಥಾನ ಮಠ ಬಿಚ್ಚಾಲಿ ಮಠಮಾರಿ ಗಬ್ಬೂರು ಮಹಾಸ್ವಾಮಿಗಳವರ ಪಾದ ಪದ್ಮಗಳಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಹಾಗೂ ಅದೇ ತರನಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಕಡಗಂಚಿಯ ಪಂಪಾಪತಿ ದೇವರಲ್ಲಿ ಕೂಡ ಶರಣೆಂದು ನಿಮ್ಮೆಲ್ಲರನ್ನ ಉದ್ದೇಶಿಸಿ ಅದ್ಭುತವಾಗಿರ್ತಕ್ಕಂಥ 4 ಮಾತುಗಳನ್ನ ಹೇಳಿರ್ತಕ್ಕಂಥ ನಮ್ಮವರೇ ಆಗಿರ್ತಕ್ಕಂಥ ಶಿವಾನಂದ ಮಠದ ಜ್ಞಾನಾನಂದ ಮಹಾರಾಜರವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ಬಿಚ್ಚಾಲಿ ಮಠದ ಮಾಂತಯ್ಯ ಸ್ವಾಮಿಯವರೇ ಹಾಗೂ ಈ ನಾಟಕದ ಎಲ್ಲ ಕಲಾಭಿಮಾನಿಗಳೇ ಹಾಗೂ ಕಲಾ ಪ್ರೋತ್ಸಾಹಿಕರೇ ಎಲ್ಲ ಇದಕ್ಕೆ ಸಹಾಯವನ್ನು ಮಾಡಿರ್ತಕ್ಕಂಥ ಮಹಾದಾನಿಗಳೇ ನಿಮ್ಮೆಲ್ಲರ ಅಂತರಂಗದಲ್ಲಿ ನೆಲೆಸಿದ ಶಿವನಿಗೆ ಶರಣೆಂದು ಸಂಗೀತ ಸಾಹಿತ್ಯ ಕಲಾವಿಹೀನ ಪ್ರಚ್ಛೇನಹೀನ ಪಶುಭಿ ಸಮಾನ ಅಂತ. ಸಂಗೀತ ಸಾಹಿತ್ಯ ಕಲೆ ಯಾರಿಗೆ ಬ್ಯಾಡ್ ಆಗ್ಯಾದ ಅವ್ರು ಹೆಂಗಂತ ಕೇಳಿದ್ರ ಪಶುಗಳಿದ್ದಂತೆ ಅಂತ. ಇಂಥ ಒಂದು ಮೊಬೈಲ್ ಯುಗದೊಳಗ ಕಂಪ್ಯೂಟರ್ ಯುಗದೊಳಗ ಒಂದು ಆಟ ಆಗಲಿ ಒಂದು ನಾಟಕ ಆಗಲಿ ಮಾಡಬೇಕಂದ್ರ ಲಕ್ಷಗಳ ಗಟ್ಲೆ ಏನಾಗ್ತದ ಖರ್ಚು ಬರ್ತದ. ಅಂಥ ಕಲೆಯನ್ನ ಉಳಿಬೇಕಾದರೆ ಬೆಳಿಬೇಕಾದರೆ ನಿಮ್ಮಂಥ ಕಲಾ ಪ್ರೇರಕರು ಆಗಲಿ ಪ್ರೋತ್ಸಾಹಿಕರಾಗಲಿ ಬಹಳಷ್ಟು ಅವಶ್ಯಕತೆ ಅದ ಅಂತಕ್ಕಂಥ ಮಾತನ್ನ ಈ ಶುಭ ಸಂದರ್ಭದಲ್ಲಿ ಹೇಳಿ, ಬರೀ ವೀರಭದ್ರೇಶ್ವರ ಜಾತ್ರೆಯನ್ನ ಮಾಡಿಬಿಟ್ಟೆ ಬರ್ತಿತ್ತು, ಆದರೆ ಕಲೆಯನ್ನ ಉಳಿಬೇಕಾಗ್ಯದ, ಕಲೆಯನ್ನ ಬೆಳಿಬೇಕಾಗ್ಯದ. ನಮಗ ಬಿಚ್ಚಲ ಅಪ್ಪೋರಿಗೆ ಅಲ್ಲಿ ಮಠಕ್ಕೆ ತರ್ಲಿಕ್ಕೆ ಬಂದ್ರು, ಇಲ್ರಿ ಅಪ್ಪೋರೇ ನಾಟಕ ಉದ್ಘಾಟನೆಗೆ ಬರ್ಬೇಕ್ರಿ ಅಂದ್ರು. ನಾವು ಗಾಬರಾದೇವು. ನಾಟಕ ಉದ್ಘಾಟನೆ ಎಷ್ಟಕ್ಕೆ ಇರ್ತಾವ್ರಿ? 10:30, 11, ಒಂದೊಂದು ಊರಾಗ 12 ಗಂಟೆಗೆ ಇರ್ತಾವ ಆಟ. ಅವ್ರು ಬರ್ಬೇಕು ಇವ್ರು ಬರ್ಬೇಕಂತ ಹೇಳಿ ಅಪ್ಪಳ ಕೇಳಿ ಇಷ್ಟದವ್ರು ಹೆಂಗ್ರಿ ಆಟ? ಇಲ್ಲ, ಅದೇನೋ ವೀರ ಬ್ರಹ್ಮೇಂದ್ರ ಚರಿತ್ರೆ ಅಂತಕ್ಕಂಥ ಆಟ ಮಾಡ್ಯಾರಿ, ಹೋಗಂಬರ್ರಿ ಅಂತೇಳಿ.
ನೀವು ವೀರ ಬ್ರಹ್ಮೇಂದ್ರ ಚರಿತ್ರೆಯನ್ನ ನೋಡಲಿಕ್ಕೆ ನೂರಾರು ಜನ, ಸಾವಿರಾರು ಜನ ಸೇರಿರ್ತಕ್ಕಂಥದ್ದನ್ನ ನೋಡಿ ನಮಗಂತೂ ಬಹಳಷ್ಟು ಸಂತೋಷ ಆಗ್ಯದ. ಯದ್ಯದಾಚರತಿ ಶ್ರೇಷ್ಠ ತತದೇವೋ ತರೋ ಜನ ಅಂತ ಮಹಾತ್ಮರು, ಯೋಗಿಗಳು, ಸಂತರು ಯಾವ ದಾರಿಯನ್ನು ಹಿಡಿದುಕೊಂಡು ಹೋಗಿರ್ತಾರೆ, ಏನು ಸಂದೇಶವನ್ನು ಕೊಟ್ಟಿರ್ತಾರೆ, ಅದನ್ನ ನಮ್ಮ ಜೀವನದೊಳಗ ಅಳವಡಿಸಿಕೊಳ್ಬೇಕಂತಕ್ಕಂಥದ್ದೇ ಈ ವೀರ ಬ್ರಹ್ಮೇಂದ್ರಗಾರರ ಜೀವನ ಚರಿತ್ರೆಯ ಉದ್ದೇಶ ಆಗ್ಯದ. ಅವರೆಲ್ಲ ಬಹಳ ದೊಡ್ಡ ಕಾಲಜ್ಞಾನವನ್ನು ಬರೆದಾರ. ಅವ್ರ ಮೊದಲೇ ಬರ್ದಿದ್ರ ಕಾಲಜ್ಞಾನ. ಮುಂದೆ ತಮ್ಮ ಕಟ್ಟಿಗೆ ತಾಳಿ ಕಟ್ಟಬೇಕಾಗ್ತದ ಹೇಳಿ ಕಾಲಜ್ಞಾನ ಬರ್ದಿದ್ರು. ಅವರು ಕಟ್ಟಿಗಿದು ತಾಳಿ ಕಟ್ಟಬೇಕಾಗ್ತದಂತ ಹೇಳಿ ಸಾವಿರ ವರ್ಷಗಳ ಹಿಂದೆ ಅವ್ರು ಬರ್ದಿದ್ರು. ಈಗ ಬಂಗಾರ ಎಷ್ಟಾಗ್ಯದ್ರಿ? ಒಂದು ತೊಲಿಗೆ 1,50,000, 1,42,50,000 ಸಮೀಪ ಬಂದದ. ಹಿಂಗೆ ಹೇಳ್ಕೊತ ಹೊಂಟರದ. ಒಂದು 8 ಲಕ್ಷ ಆಗ್ತದ ಅಂತ ಯಾರು ಹೇಳ್ತಾರ, 6 ಲಕ್ಷ ಆಗ್ತದ ಅಂತ ಯಾರು ಹೇಳ್ತಾಳ. ಮೊನ್ನೆ ಯಾರೋ ಹೇಳಕತ್ತಾರ ಮಾತಾಡೋ ಹೊತ್ತಿಗೆ 1 ಕಿಲೋ ಬಂಗಾರ ಮಾರಿದಾಗ ಒಂದು ವಿಮಾನ ಖರೀದಿ ಮಾಡಬಹುದಂತ. ಅಂಥ ಕಾಲಜ್ಞಾನವನ್ನ ಹೇಳಿದವರು ಯಾರು ಅಂತ ಕೇಳಿದ್ರೆ ವೀರ ಬ್ರಹ್ಮೇಂದ್ರಗಾರರು. ಅಂಥವರ ಚರಿತ್ರೆಯನ್ನ ಈ ಮಠಮಾರಿಯಲ್ಲಿ ಆಡ್ತಕ್ಕಂಥದ್ದು ಒಳ್ಳೆ ಸಂತೋಷಕರವಾಗಿರ್ತಕ್ಕಂಥದ್ದು, ಒಳ್ಳೆ ಬೆಳವಣಿಗೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಈ ಕಲೆಯನ್ನ ಉಳಿಬೇಕು, ಬೆಳಿಬೇಕಾದರೆ ನಿಮ್ಮೆಲ್ಲರ ಸಹಕಾರ ಸದಾಕಾಲ ಈ ನಾಟಕ ಮೇಲಾಗಲಿ, ಈ ಆಟದ ಮೇಲೆ ಇರಲಿ. ಇಲ್ಲಿ ಆಟ ಮಾಡೋರು ಈ ಊರವರು ಬೇರೆಯವರು ಬಂದಿರ್ತಾರೆ. ಅವರೆಲ್ಲರೂ ಕೂಡ ನಿಮ್ಮ ಮಕ್ಕಳಂತೆ ನೀವೆಲ್ಲರೂ ಕೂಡ ಪ್ರೋತ್ಸಾಹಿಸರಿ ಅಂತಕ್ಕಂಥ ಮಾತನ್ನ ಈ ಶುಭ ಸಂದರ್ಭದಲ್ಲಿ ಹೇಳಿ, ನಮ್ಮ ಬಿಚ್ಚಾಲಪ್ಪನ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ಶಿವಾನಂದ ಮಠ ಸ್ವಾಮಿಗಳು ಹೇಳಿದ್ರಲ್ಲ, ಈ ಊರೊಳಗೆ ಪ್ರತಿ ವರ್ಷನೂ ಕೂಡ ಜಾತ್ರಾ ಮಹೋತ್ಸವ ನಿಮಿತ್ತವಾಗಿ ನಾಟಕ ಆಗಲಿ, ಆಟ ಇರ್ತಾವ. ಅಪ್ಪಗಳು ಏಸು ನಾಟಕ ಉದ್ಘಾಟನೆಗೆ ಹೋಗ್ಯಾರೇನೋ ಗೊತ್ತಿಲ್ಲ, ಬೆಳ್ಳಳಿಕೆ ಮೇಲೆ ಯಾವಾಗ ಹೋಗ್ಯಾರೋ ಯಾವಾಗ ಬಿಟ್ಟಿಲ್ಲ. ಆದರೆ ನಿಮ್ಮೆಲ್ಲರ ಭಕ್ತಿಗೆ ಮೆಚ್ಚಿ ವೀರ ತಪಸ್ವಿ ವೀರಭದ್ರ ಶಿವಾಚಾರ್ಯ ಇವತ್ತಿನ ದಿನ ಬಂದು ಮನದುಂಬಿ ಆಶೀರ್ವಚನವನ್ನ ಈಗ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಶಾಂತಿ ರೀತಿಯಿಂದ ಕುಳಿತುಕೊಂಡು ಅಪ್ಪಗಳವರ ಆಶೀರ್ವಚನವನ್ನ ಕೇಳೋಣ. ಈ ಕಲೆ ಉಳಿಬೇಕಾದ್ರೆ ಬರೀ ನೋಡಿ ಹೌದೌದಂದು ಮನೆಗೆ ಹೋಗಬೇಡ್ರಿ. ನೀವೆಲ್ಲರೂ ಕೂಡ ನಿಮ್ಮ ಕೈಲಿ ಆದಷ್ಟು ಪ್ರೋತ್ಸಾಹವನ್ನ ಮಾಡ್ರಿ ಅಂತಕ್ಕಂಥ ಮಾತನ್ನ ಈ ಶುಭ ಸಂದರ್ಭದಲ್ಲಿ ಹೇಳಿ 2 ಮಾತಿಗೆ ವಿರಾಮ ಕೊಡ್ತಿದ್ದೇನೆ. ಶೋಭುಯಾಗ್. ಪೂಜ್ಯರಿಗೆ ವಂದನೆಗಳು. ಈಗ ಸಾವಿರದೇವರ ಸಂಸ್ಥಾನ ಮಠದ ಪೂಜ್ಯರಾದಂಥ ನಮ್ಮ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿಗಳವರು ಆಶೀರ್ವಚನ ನೀಡಬೇಕಂತೇಳಿ ತಮ್ಮೆಲ್ಲರ ಪರವಾಗಿ ಅವರಲ್ಲಿ ನಾನು ವಿನಂತಿಯನ್ನು ಮಾಡಿಕೊಳ್ತೇನೆ. ತಸ್ಮಾಚ್ಚ ಗಿರಿಜ ಪಂಚಾನನ ಸಮೋದ್ಭವ ಮಧಾದಿ ಸರ್ವಲೋಕಾನಂ ಜಗದ್ಗುರುತ್ತಮ. ಈ ಮಠಮಾರಿ ಕ್ಷೇತ್ರದಲ್ಲಿ ಕೂಡಿರ್ತಕ್ಕಂಥ ಸೋಮವಾರಪೇಟೆಯ ಪೂಜ್ಯ ಮಹಾಸ್ವಾಮಿಗಳು, ನಮ್ಮ ಕಡಗಂಚಿ ಸ್ವಾಮಿಗಳು, ನಮ್ಮ ಜ್ಞಾನಾನಂದ ಮಹಾರಾಜರು, ನಮ್ಮ ಮಾಂತಯ್ಯ, ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲರೂ ಬಂದುಬಿಟ್ರಿ. ನಾಟಕದವರು ಮಾಡೋರು ಕಷ್ಟಬಿಟ್ಟು ಇದನ್ನೆಲ್ಲ ಏನು ಮಾಡಿರಲ್ಲ ನೋಡಿ ಸಂತೋಷ ಆಗೈತಿ. ಯಾಕಂದ್ರೆ ಹಿಂಗದಲ್ಲ, ಮಹಾತ್ಮರ ಚರಿತ್ರೆ ಮನುಷ್ಯ ಕೇಳ್ತಿರ್ಬೇಕಂತ. ಅಂಥದ್ದು ನೀವು ಪ್ರಯತ್ನ ಮಾಡಿ ಎಲ್ಲ ಜನರಿಗೆ ಅದನ್ನು ತೋರಿಸ್ತಂದ್ರೆ ನೀವೇ ಧನ್ಯರು. ಯಾಕಂದ್ರೆ ಸತ್ಪುರುಷರು ಮಹಾತ್ಮರ ಚರಿತ್ರಕ್ಕೆ ಕೇಳಿದ್ರೆ ಮನುಷ್ಯನಿಗೆ ಕಲ್ಯಾಣ ಆಗ್ತೈತೆ ಅಂತ. ಅವು ಯಾವನ್ನ ಕೇಳಿದ್ರೆ ಆಗ್ತೈತೆ ಆಗಂಗಲ್ಲ. ಅದಕ್ಕೋಸ್ಕರವಾಗಿ ಮಹಾತ್ಮರ ಚರಿತ್ರೆ ನೀವು ಕೇಳ್ತಿರಲ್ಲ, ನೀವು ಕೇಳಿ ಪುನೀತರಾಗಲ್ಲ ಅಂತೇಳಿ ನಮ್ಮೆರಡು ಮಾತಿಗೂ ರಾಮಕೊಳ್ಳಾಗ್ತಾರೆ. ಈ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಆಶೀರ್ವಚನವನ್ನು ನೀಡಿರ್ತಕ್ಕಂಥ ಎಲ್ಲ ಪೂಜ್ಯರಿಗೆ ಈ ಒಂದು ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ.
ಈಗ ಈ ಒಂದು ನಾಟಕ ಪ್ರಾರಂಭ ಆಗ್ತದ. ತಾವೆಲ್ಲರೂ ಕೂಡ ಶಾಂತ ರೀತಿಯಿಂದ ಕುಳಿತು ಇದನ್ನು ಆಲಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮತ್ತೊಮ್ಮೆ ಮಾಡಿಕೊಳ್ಳುತ್ತಿದ್ದೇವೆ. ಜಾತ್ರೆ ಅಂಗವಾಗಿ ಆಂಧ್ರ ಸಂಘದಿಂದ ಬಂದಂತ ಬೈಲಗುಡ್ಡು ಗ್ರಾಮದ ಸಂಘದವರು ಇಂದು ಮಟ್ಟಮಾರಿ ಗ್ರಾಮದ ಕನಕನಗರದಲ್ಲಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯ ದೇವಸ್ಥಾನದ ಹತ್ತಿರ ಶ್ರೀ ವೀರಬ್ರಹ್ಮೇಂದ್ರಗಾರ ಗೀತ ಚರಿತ್ರೆ ನಾಟಕವನ್ನು ಈ ಒಂದು ದಿವಸ ಆಡಲಿದ್ದಾರೆ. ಆದ ಕಾರಣದಿಂದ ಜಾತ್ರೆಗೆ ಬಂದಂತ ಯಾತ್ರಿಕರೆಲ್ಲರೂ ಈ ನಾಟಕವನ್ನು ನೋಡಿ ಆನಂದಿಸಿ ತೃಪ್ತಿಯನ್ನು ಪಡಬೇಕೆಂದು ತಮ್ಮಲ್ಲಿ ವಿಜ್ಞಾಪನೆ. ಅದೇ ರೀತಿಯಾಗಿ ಮಟ್ಟಮಾರಿ ಗ್ರಾಮದ ಎಲ್ಲ ಮುಖಂಡರುಗಳು ಈಗಾಗಲೇ ವೇಳೆಯಾಗಿದೆ. ಯಾಕಂದ್ರೆ ಇದು ಸಣ್ಣ ನಾಟಕ ಅಲ್ಲ, ಬಹಳ ದೊಡ್ಡದಾದಂತ ನಾಟಕ. ಆದ ಕಾರಣದಿಂದ ಬಂದು ಈ ನಾಟಕದ ಉದ್ಘಾಟನವನ್ನು ಮಾಡಿ ಮುಂದಿನ ನಾಟಕಕ್ಕೆ ದಾರಿಯನ್ನು ಮಾಡಿಕೊಡಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತೇನೆ.